ನಮ್ಮಲ್ಲಿ ನಾವು ವಕೀಲರೆಲ್ಲ ಹೈಕೋರ್ಟ್, ಮ್ಯಾಜಿಸ್ಟ್ರೇಟ್, ಸಿವಿಲ್ ಕೋರ್ಟ್ ಮತ್ತೆ ನ್ಯಾಯಾಲಯ 4 ಯೂನಿಟ್ ಅಲ್ಲೂ ಮತ್ತೆ ಫ್ಯಾಮಿಲಿ ಕೋರ್ಟ್ ಯೂನಿಟ್ ಅಲ್ಲೂ ಸಹ ಗಣೇಶ ಹಬ್ಬ ಆಚರಿಸ್ತೇವೆ. ಹೈಕೋರ್ಟ್ ಅಲ್ಲಿ ಸತತವಾಗಿ 7 ದಿವಸಗಳ ಕಾಲ ಇರ್ತಾರೆ, ಸಿವಿಲ್ ಕೋರ್ಟ್ ಅಲ್ಲಿ 3 ದಿವಸ ಇರ್ತಾರೆ. ಮತ್ತೆ ಈಗ ಪ್ರತಿ ವರ್ಷನೂ 1 ವರ್ಷ ಆಚರಣೆ ಮಾಡ್ತಿದ್ದವ್ರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಈ ಬಾರಿ 3 ದಿವಸ ಕಂಟಿನ್ಯೂಸ್ ಆಗಿ ಆಚರಣೆ ಮಾಡಿ ವಿಜೃಂಭಣೆಯಿಂದ ನಡೆಸ್ತಾ ಇದೀವಿ. ನ್ಯಾಯಾಲಯ ಸಹ 1 ದಿವಸ ಗಣೇಶ ಹಬ್ಬನ ಆಚರಿಸ್ತೀವಿ, ಅದು ಫ್ಯಾಮಿಲಿ ಕೋರ್ಟ್ ಅಲ್ಲೂ ಆಚರಿಸ್ತೀವಿ. ನಮ್ಮ ಬಾಲಗಂಗಾಧರನಾಥ್ ತಿಲಕ್ ಅವರು ಏನು ಬಾಂಬೆಯಲ್ಲಿ 18ನೇ ಸಂಖ್ಯೆಯಲ್ಲಿ ಶುರು ಮಾಡಿದಂತ ಈ ಒಂದು ಗಣೇಶನ ಉತ್ಸವನ ಎಲ್ಲರನ್ನೂ ಒಗ್ಗೂಡಿಸ್ಲಿಕ್ಕೆ ಶುರು ಮಾಡಿದಂತ ಉತ್ಸವ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ ಗಲ್ಲಿ ಗಲ್ಲಿನೂ ರೋಡ್ ಸೇರಿ ಗಣೇಶನಿಟ್ಟು ಆಚರಣೆ ಮಾಡುವಂತ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ನಮ್ಮಲ್ಲಿ ಫಸ್ಟ್ ಹೈಕೋರ್ಟ್ ಅಲ್ಲಿ ಮಾತ್ರ ಇರ್ತೀವಿ, 40 ವರ್ಷ ಮೇಲಾಗಿದೆ ಹೈಕೋರ್ಟ್ ಅಲ್ಲಿ. ನಮ್ಮ ಸಿಟಿ ಕೋರ್ಟ್ ಅಲ್ಲಿ ಹೆಚ್ಚು ಕಮ್ಮಿ 20 ವರ್ಷ ಆಗಿದೆ ಸ್ಟಾರ್ಟ್ ಆದ ನಂತರ. ಈಗ ನಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ 16 ವರ್ಷದಿಂದ ಇಲ್ಲಿ ಇರ್ತಾರೆ, 1 ವರ್ಷ ಇರ್ತೀವಿ, ಇವಾಗ 3 ವರ್ಷ ಆಗಿದೆ. ಈ ಒಂದು ಸಂಭ್ರಮನ ನಾವು ಯಾವ ರೀತಿ ಆಚರಣೆ ಮಾಡ್ತಾ ನಮ್ಗೆ ಮಾತಲ್ಲಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಈ ಸಂದರ್ಭದಲ್ಲಿ ನನ್ನ ಜೊತೆ ಜಂಟಿ ಕಾರ್ಯದರ್ಶಿಯಾದ ಪ್ರಸನ್ನ ಕೆಂಪೇಗೌಡರ, ಉಪಾಧ್ಯಕ್ಷರ ಶಿವಶಂಕರ್ ಇದ್ದಾರೆ, ಮತ್ತೆ ಎಲ್ಲಾ ಕಾರ್ಯಕರ್ತ ಸಮಿತಿ ಪ್ರಭು ಅವರಾಗಿರ್ಬೋದು, ಅಂಗಲಿ ಅವರಾಗಿರ್ಬೋದು, ಮತ್ತೆ ಸುಜಿ ಮೇಡಮ್ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಇವರೆಲ್ಲ ಇವತ್ತು ಅನಿಲ್ ಅವರಾಗಿರ್ಬೋದು, ಇವತ್ತು 7 ಜನ ಒಗ್ಗಟ್ಟಾಗಿ ನಿಂತು ಇವತ್ತು 3 ದಿವಸ ಕಾರ್ಯಕ್ರಮ ಸುಮಾರು 10,000 ಮೇಲ್ಪಟ್ಟು ವಕೀಲರಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡಿದ್ದಾರೆ. ನಮ್ಮಲ್ಲಿ ಗಣೇಶ ಹಬ್ಬಕ್ಕೆ ಯಾವುದೇ ಕೊರತೆ ಇರೋದಿಲ್ಲ. ಗಣೇಶ ಸದಾ ಅವನ ಹಬ್ಬನ ಆಚರಣೆ ಮಾಡೋಕ್ಕೆ ಯಾವುದೇ ಕುಂದುಕೊರತೆಗಳೆಲ್ಲ ನಡೆಸ್ಕೊಡ್ತೇನೆ ಅನ್ನೋದಕ್ಕೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಜಾತ್ರೆ ಸಾಕ್ಷಿ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಾವೆಲ್ಲ ವಕೀಲರು ಗಣೇಶ ಹಬ್ಬನ ಇಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ, ಎಲ್ಲಾ ಜಾತಿ ಧರ್ಮಗಳು ಒಗ್ಗಟ್ಟಾಗಿ ಗಣೇಶ ಹಬ್ಬನ ಆಚರಿಸ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ನಮ್ಮ ಕೋರ್ಟ್ ಅಲ್ಲಿ ನಮ್ಮ ವಕೀಲರು ಮಾಡಿ ತೋರಿಸ್ತಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ನಮಸ್ಕಾರ.